ವ್ಯಾಲಿ ಶಿವಿಲೈಸೇಷನ್ ಅಂದರೆ ಹರಪ್ಪನ ನಾಗರಿಕತೆ ಅಂತೇಳಿ ಇದು ಸುಮಾರು ಕ್ರಿಸ್ತಪೂರ್ವ 3300ರಿಂದ 1300 ವರ್ಷಗಳ ಕ್ರಿಸ್ತಪೂರ್ವ 1300 ವರ್ಷಗಳವರೆಗೆ ಒಂದು ಕಾಲಾವಧಿಯಲ್ಲಿದ್ದಂಥ ಒಂದು ನಾಗರಿಕತೆ. ಇದು ನಮಗೆ ಕ್ಯಾಥೋಲಿಕ್ಸ್ ಕಲ್ಚರಲ್ ಸಿವಿಲೈಸೇಷನ್ಗಿಂತ ಮುಂಚಿತವಾಗಿದ್ದಂಥ ಒಂದು ನಾಗರಿಕತೆಯಾಗಿದೆ. ಇದು ಮುಖ್ಯವಾಗಿ ಕಂಡುಬರೋದೆಲ್ಲಂದರೆ ಪ್ರಸ್ತುತ ನಮಗೆ ಪಾಕಿಸ್ತಾನದಲ್ಲಿ ಮತ್ತು ಉತ್ತರ ಪಶ್ಚಿಮ ಭಾರತದ ಭಾಗಗಳಲ್ಲಿ ಇದು ಕಂಡುಬರುತ್ತದೆ ನಮಗೆ. ಇದು ಇಂಡಸ್ ಎಂಬ ಒಂದು ನದಿಯ ಸುತ್ತಲೂ ಇರುವಂತಹ ಒಂದು ಪ್ರದೇಶ. ಇದನ್ನು ನಮಗೆ ಮತ್ತೊಂದು ಹೆಸರಿನಿಂದ ಕರಿತೇವೆ, ನಾವು ಬ್ರಾಂಜ್ ಏಜ್ ಸಿವಿಲೈಸೇಷನ್ ಅಂತೇಳಿ ಕರಿತೇವೆ. ಬ್ರಾಂಜ್ ಏಜ್ ಸಿವಿಲೈಸೇಷನ್ ಅಂತಂದರೆ ಆ ಒಂದು ಕಾಲಘಟ್ಟದಲ್ಲಿ ಬ್ರಾಂಜನ್ನು ಭಾಳಷ್ಟು ಬಳಕೆಯಲ್ಲಿರುವುದರಿಂದ ಅದನ್ನು ಬ್ರಾಂಜ್ ಏಜ್ ಸಿವಿಲೈಸೇಷನ್ ಅಂತೇಳಿ ಕರಿತೀವಿ. ಆದರೆ ಇದರ ಒಂದು ಆಳಕ್ಕೆ ಹೋದಾಗ ನಮಗೆ ಬ್ರಾಂಜ್ ಬಳಕೆ ಅದು ಹರಪ್ಪ ನಾಗರಿಕತೆಯ ಪೂರ್ವ ಭಾಗದಲ್ಲಿರಲಿಲ್ಲ. ಅದು ತದನಂತರ ಅಂದರೆ ಹರಪ್ಪ ನಾಗರಿಕತೆ ಪ್ರಾರಂಭವಾಗಿ ಮಧ್ಯಕಾಲದಲ್ಲಿ ಅದೊಂದು ಬಳಕೆಗೆ ಬಂದಂಥ ಒಂದು ಮೆಟಲ್, ಒಂದು ವಸ್ತುವಾಗಿದೆ. ಆದರೆ ನಮಗೆ ಯಾಕೆ ಆ ಒಂದು ಬ್ರಾಂಜ್ ಏಜ್ ಸಿವಿಲೈಸೇಷನ್ ಅಂತ ಹೆಸರು ಬಂತು ಅಂದರೆ 1921ರಲ್ಲಿ ಪಶ್ಚಿಮ ಬಂಗಾಳದ ಭಾರತದ ಭಾಗದಲ್ಲಿ ಒಂದು ಉತ್ಖನನ ನಡೀತದೆ. ಉತ್ಖನನ ನಡೆದಾಗ ನಮಗಲ್ಲಿ ಬ್ರಾಂಜ್ ಅದು ಮೊದಲ ಉತ್ಖನನ 1921ರಲ್ಲಿ ನಡೆದಂಥದ್ದು ಒಂದು ಮೊಟ್ಟ ಮೊದಲ ಉತ್ಖನನ ಆಗಿರೋದ್ರಿಂದ ಅವತ್ತು ಸಿಕ್ಕಂಥ ಒಂದು ಬ್ರಾಂಜ್ ಬಳಕೆ ಬಗ್ಗೆ ಏನು ಪ್ರೂಫ್ ಸಿಕ್ಕಿತ್ತಲ್ಲ ಅದನ್ನು ಇಟ್ಕೊಂಡು ಅದನ್ನು ಬ್ರಾಂಜ್ ಸಿವಿಲೈಸೇಷನ್ ಅಂತೇಳಿ ಕರೆದರು. ಆದರೆ ತದನಂತರದಲ್ಲಿ ರಿಸರ್ಚ್ಗಳು ಮುಂದುವರೆದು ಅದರ ಒಂದು ಡಾಟಾ ಅನಾಲಿಸಿಸ್ ಪ್ರಕಾರ ಏನಾಗ್ತದೆ ಅಂದರೆ ಆ ಒಂದು ತಿಳಿದು ಬಂದಂಥ ವಿಷಯ ಏನಪ್ಪ ಅಂತಂದರೆ ಬ್ರಾಂಜ್ ಹರಪ್ಪ ನಾಗರಿಕತೆಯ ಪ್ರಾರಂಭದಿಂದಲೂ ಇದ್ದಿಲ್ಲ, ಅದು ತದನಂತರದಲ್ಲಿ ಬಳಕೆಗೆ ಬಂದಂಥದ್ದು, ಅಂದರೆ ಮಧ್ಯಕಾಲದಲ್ಲಿ ಬಳಕೆಗೆ ಬಂದಂಥ ಒಂದು ವಸ್ತುವಾಗಿದೆ. ಈ ಒಂದು ಮೊದಲ ಉತ್ಖನನದಲ್ಲಿ ಸಿಕ್ಕಂಥ ಒಂದು ವಸ್ತು ಅಂದರೆ ಅಲ್ಲಿನ ಸೀಲ್, ಅವರು ಹರಪ್ಪ ನಾಗರಿಕತೆಯಲ್ಲಿ ಬಳಸುವಂಥ ಒಂದು ಸೀಲ್. ಆ ಸೀಲಲ್ಲಿ ನಮಗೆ 2 ಥರದ ಚಿತ್ರಗಳು ಕಂಡುಬರ್ತದೆ. ಒಂದು ಬುಲ್ ಚಿತ್ರ, ಇನ್ನೊಂದು 6 ಅಕ್ಷರಗಳು ಕಂಡುಬರ್ತವೆ. ಆದರೆ ಇವತ್ತಿನವರೆಗೂ ಆ 6 ಅಕ್ಷರಗಳ ಒಂದು ಐಡೆಂಟಿಟಿ ಸಿಕ್ಕಿಲ್ಲ, ಅದರ ಒಂದು ಸಿಗ್ನಿಫಿಕೆನ್ಸ್, ಆ ಅಕ್ಷರಗಳು ಏನನ್ನು ಇಂಡಿಕೇಟ್ ಮಾಡ್ತವೆ ಅವತ್ತಿನ ಕಾಲದ್ದು ಅನ್ನೋದರ ಬಗ್ಗೆ ಒಂದು ಯಾವುದೇ ಮಾಹಿತಿ ಇಲ್ಲ. ಆದರೆ ನಾವು ಒಂದು ಎಕ್ಸಾಮ್ ಪರ್ಪಸ್ಸಿಗೆ ನೋಡೋದಾದರೆ ಆ ಒಂದು ಸೀಲಲ್ಲಿರ್ತಕ್ಕಂಥದ್ದು ಏನಂದರೆ ಒಂದು ಬುಲ್ ಚಿತ್ರ ಇದೆ ಮತ್ತು ಅದರ ಜೊತೆ 6 ಅಕ್ಷರಗಳನ್ನು ಒಳಗೊಂಡಿದೆ ಅಂಥೇಳಿ. ನಗರ ಯೋಜನೆ ಮತ್ತು ನಿರ್ಮಾಣ ಆಗಿತ್ತು ಅಂತಂದರೆ ಇಲ್ಲಿ ಬರ್ತಕ್ಕಂಥ ಪ್ರಮುಖ ನಗರಗಳು ಅಂತಂದರೆ ಮೊಹೆಂಜೊದಾರೋ, ಹರಪ್ಪ, ಧೋಲ್ಬೀರ, ಲೋಥಲ್ ಮತ್ತು ಮೊದಲಾದ ಸುಸಜ್ಜಿತ ನಗರಗಳು, ಬೇರೆ ಬೇರೆ ನಗರಗಳು ಕಂಡುಬರ್ತವೆ ನಮಗೆ. ಅಲ್ಲಿ ಆ ಒಂದು ನಗರಗಳಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ಏನಂತಂದರೆ ಉತ್ತಮವಾಗಿ ಯೋಜಿಸಲಾದ ರಸ್ತೆ ವ್ಯವಸ್ಥೆ. ಆಗಿನ ಕಾಲದಲ್ಲಿ ಒಂದು ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಮತ್ತು ಚರಂಡಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಮತ್ತು ಜನರ ವಾಸಸ್ಥಳಕ್ಕಾಗಿ ಒಂದು ನಗರಗಳ ನಿರ್ಮಾಣವನ್ನು ಸಹ ಇಲ್ಲಿ ಮಾಡಿಕೊಂಡಿದ್ರು. ಆದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ವಾಣಿಜ್ಯ ಮತ್ತು ಆರ್ಥಿಕ ವ್ಯವಸ್ಥೆ. ವಾಣಿಜ್ಯ ಏನಂದರೆ ವ್ಯಾಪಾರ ಸಂಬಂಧಿಗಳು ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ಅವ್ರು ನಡೆಸ್ತಾಯಿದ್ರು. ಅದನ್ನು ನಾವು ಇವತ್ತೇನು ಹೇಳ್ತೀವಲ್ಲ ಮಾರ್ಕೆಟಿಂಗ್, ಅದು ಅವತ್ತಿನ ಹರಪ್ಪನ ಕಾಲದಲ್ಲೂ ಸಹ ಒಂದು ಚಾಲ್ತಿಯಲ್ಲಿತ್ತು. ಮಾನ್ಯತೆ ಪಡೆದ ಮಾಪನ ಪದ್ಧತಿ ಮತ್ತು ವಾಣಿಜ್ಯ ಚಿಹ್ನೆಗಳ ಬಳಕೆ. ಅವರು ವಾಣಿಜ್ಯಗಳಿಗೆ ಕೆಲವೊಂದು ಸಿಂಬಲ್ಗಳನ್ನು ಬಳಸ್ತಾಯಿದ್ರು, ಮಾಪನಗಳನ್ನು ಯಾವ ರೀತಿಯಾಗಿ ಅಳಿತಾ ಇದ್ರು. ನಾವು ಇವತ್ತೇನೊಂದು kg 1 ಲೀಟ್ರ್ ಅಂತ ಮೆಜರ್ ಮಾಡ್ತೀವಲ್ಲ, ಈ ಒಂದು ಬಳಕೆ ಅವತ್ತಿನ ಹರಪ್ಪನ ಕಾಲದಲ್ಲಿಯೂ ಸಹ ಅದು ಕಂಡುಬರುತ್ತದೆ. ಆದರೆ ಅವರು ಬಳಸ್ತಕ್ಕಂಥ ತಂತ್ರಜ್ಞಾನ ಏನಾಗಿತ್ತು ಅಂತಂದರೆ ಶಿಲ್ಪಕಲೆ ಮತ್ತು ಕಲ್ಲಿನ ಕೆಲಸದಲ್ಲಿ ಉನ್ನತ ಮಟ್ಟದ ಪರಿಣಿತಿಯನ್ನು ಹೊಂದಿದ್ರು. ಶಿಲ್ಪಕಲೆಗಳಲ್ಲಿ ಮತ್ತು ಕಲ್ಲಿನಲ್ಲಿ ಶಿಲೆಗಳನ್ನು ಕೆತ್ತುವುದರಲ್ಲಿ ಅವರು ಪರಿಣಿತಿಯನ್ನು ಪಡೆದಿದ್ದರು. ಇನ್ನು ಇದುವರೆಗೂ ನಮಗೆ ಅರ್ಥವೇ ಆಗದಂತಹ ಮತ್ತು ಅನಿಶ್ಚಿತವಾದ ಇಡೀ ಲಿಪಿಯ ಲೇಖನ ವ್ಯವಸ್ಥೆ. ಅವರು ಅವತ್ತಿನ ಕಾಲದಲ್ಲಿ ಬಳಸ್ತಕ್ಕಂಥ ಲೇಖನದ ಬಗ್ಗೆ ನಮಗೆ ಇವತ್ತಿನವರೆಗೂ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಅದರ ಒಂದು ಮೀನಿಂಗ್ ಏನಿದೆ, ಅದರ ಒಂದು ಆಳ ಏನಿದೆ ಅನ್ನೋದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯ ಹೇಗಿತ್ತು ಅಂತಂದರೆ ಸಮಾನವಾದ ಸಾಮಾಜಿಕ ವ್ಯವಸ್ಥೆ, ಎಲ್ಲರಿಗೂ ಸಮಾನವಾದಂಥ ಒಂದು ಹಕ್ಕನ್ನು ಹೊಂದಿತ್ತು. ಇವತ್ತು ನಾವೇನು ಕರಿತೀವಲ್ಲ ನಮ್ಮದು ಸಂವಿಧಾನ ಅಂತೇಳಿ, ಅವತ್ತಿನ ಹರಪ್ಪನ ಕಾಲದಲ್ಲಿಯೂ ಸಹ ಅವರದೇ ಆದಂಥ ಒಂದು ಸಂವಿಧಾನವನ್ನು ಹೊಂದಿದ್ರು. ಅಂದರೆ ಎಲ್ಲರಿಗೂ ಸಮಾನವಾದಂಥ ಒಂದು ಹಕ್ಕನ್ನು ಕೊಟ್ಟಿದ್ದರು. ಆಮೇಲೆ ನಾಗರಿಕ ಜೀವನ, ಧಾರ್ಮಿಕ ಆಚರಣೆಗಳು, ಚಿಹ್ನೆಗಳು ಮತ್ತು ಕಲೆಯ ವ್ಯಕ್ತಿತ್ವತೆ. ಅವರು ಸಹ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾಯಿದ್ರು, ಚಿಹ್ನೆಗಳು ಮತ್ತು ಕಲೆಯ ವ್ಯಕ್ತಿತ್ವವನ್ನು ಮಾಡ್ತಾಯಿದ್ರು. ಪರಿಸರ ಮತ್ತು ಉತ್ತಮ ಕೃಷಿ ಪದ್ಧತಿಗಳು ಮತ್ತು ನೀರಿನ ಸಂಪನ್ಮೂಲಗಳನ್ನು ಸಹ ಅವರು ಹೊಂದಿದ್ರು. ಇವತ್ತು ನಾವು ಕೆರೆ ಕಟ್ಟೆಗಳನ್ನಂತ ಕರಿತೀವಿ, ಇವು ಆವತ್ತಿನ ಕಾಲದಲ್ಲೂ ಸಹ ಲಭ್ಯವಿದ್ದವು. ಮುಂದಿನ ತರಗತಿಯಲ್ಲಿ ನಾವು ಬ್ರೀಫ್ ಆಗಿ ಅವರ ವಾಣಿಜ್ಯ ಯಾವ ರೀತಿ ಇತ್ತು, ಅವರ ಒಂದು ಕಲ್ಚರ್ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋಣ. ಧನ್ಯವಾದ.